ಅರಮನೆ ನಗರಿ ಮೈಸೂರಿನಲ್ಲಿ ದಸರಾ ವೈಭವ ಕಳೆ ಕಟ್ಟಿದೆ. ಇಂದು ಗಜಪಡೆಯ ಎರಡನೇ ತಂಡ ಮೈಸೂರಿಗೆ ಆಗಮಿಸಲಿದೆ. ಕ್ಯಾಪ್ಟನ್ ಅಭಿಮನ್ಯು ಟೀಮ್ಗೆ ಎರಡನೇ ತಂಡದ ಆನೆಗಳು ಸಾಥ್ ನೀಡಲಿದ್ದು, ಎರಡನೇ ತಂಡದಲ್ಲಿ ಒಟ್ಟು 5 ಆನೆಗಳು ಮೈಸೂರಿಗೆ ಆಗಮಿಸಲಿದೆ. ಲಾರಿಗಳ ಮೂಲಕ 3 ಗಂಡು 2 ಹೆಣ್ಣಾನೆಗಳು ಮೈಸೂರಿಗೆ ಆಗಮಿಸಲಿದೆ. ಇನ್ನು ದುಬಾರೆ ಶಿಬಿರದಿಂದ ಪ್ರಶಾಂತ, ಸುಗ್ರೀವ ಆನೆಗಳು, ಮತ್ತಿಗೋಡು ಆನೆ ಶಿಬಿರದಿಂದ ಮಹೇಂದ್ರ ಆನೆ, ದೊಡ್ಡ ಹರವೆ ಶಿಬಿರದಿಂದ ಲಕ್ಷ್ಮಿ, ಹಿರಣ್ಯ ಆಗಮಿಸಲಿರುವಂಥದ್ದು. ಇನ್ನು ಅಕ್ಟೋಬರ್ 23ರಂದು ಮೈಸೂರಿಗೆ ಆಗಸ್ಟ್ 23ರಂದು ಮೈಸೂರಿಗೆ ಅಭಿಮನ್ಯು ಆ್ಯಂಡ್ ಟೀಮ್ ಆಗಮಿಸಿತ್ತು. ಇನ್ನು ಈ ಮೈಸೂರು ದಸರಾದಲ್ಲಿ ಒಟ್ಟು 14 ಆನೆಗಳು ಭಾಗಿಯಾಗಲಿದೆ. ಮಧ್ಯಾಹ್ನ 2 ಗಂಟೆಗೆ ಅರಮನೆಗೆ ಗಜಪಡೆ ಬಂದಿಳಿಯಲಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಲು ನಮ್ಮ ಪ್ರತಿನಿಧಿ ಯಶಸ್ ಮಾಥುರ್ ಡೆಸ್ಕ್ನ ನೇರ ಸಂಪರ್ಕದಲ್ಲಿದ್ದಾರೆ. ಯಶಸ್, ಏನು ಅರಮನೆ ನಗರಿ ಮೈಸೂರಿನಲ್ಲಿ ದಸರಾ ವೈಭವ ಈಗ ಕಳೆ ಕಟ್ಟಿದೆ. ಇಂದು ಗಜಪಡೆಯ ಎರಡನೇ ತಂಡ ಮೈಸೂರಿಗೆ ಆಗಮಿಸ್ತಾ ಇರುವಂಥದ್ದು. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ? ಹೌದು ಲಕ್ಷ್ಮಿ, ಭಾಳ ಪ್ರಮುಖವಾಗಿ ಏನು ವಿಶ್ವವಿಖ್ಯಾತ ಮೈಸೂರು ದಸರಾಗೆ ದಿನಗಳನ್ನೇ ಪ್ರಾರಂಭವಾಗಿದೆ. ಹೀಗಾಗಿ ಮೈಸೂರು ಅರಮನೆ ಆವರಣದಲ್ಲಿ ಜಂಬೂ ಸವಾರಿಯಲ್ಲಿ ಪಾಲ್ಗೊಳ್ಳುವಂತಹ ದಸರಾ ಆನೆಗಳಿಗೆ ರಾಜ್ಯಾತಿಥ್ಯವನ್ನು ನೀಡಲಾಗ್ತಾ ಇದೆ. ಹೀಗಾಗಿ ಸಾಕಷ್ಟು ರೀತಿಯಾದ ಸಿದ್ಧತೆಗಳು ಕೂಡ ಆಗ್ತಾ ಇದೆ. ಭಾಳ ಪ್ರಮುಖವಾಗಿ ಮೊದಲನೇ ಹಂತದ ಆನೆಗಳು ಈಗಾಗಲೇ ಮೈಸೂರಿನ ಅರಮನೆ ಆವರಣದಲ್ಲಿ ಮೊಕ್ಕಾಮನ್ನು ಹೂಡಿದೆ. ಇವತ್ತು 5 ಆನೆಗಳು ಅಂದರೆ ಎರಡನೇ ಹಂತದ ಆನೆಗಳು ಬರ್ತಾ ಇರ್ತಕ್ಕಂಥದ್ದು. ಮಹೇಂದ್ರ, ಹಿರಣ್ಯ, ಪ್ರಶಾಂತ ಹಾಗೂ ಏನು ಲಕ್ಷ್ಮಿ ಸೇರಿದಂತೆ 5 ಆನೆಗಳು ಕೂಡ ಇವತ್ತು ಮೈಸೂರಿನ ಅರಮನೆ ಆವರಣಕ್ಕೆ ಆಗಮಿಸಿದೆ. ಸಾಂಪ್ರದಾಯಿಕವಾಗಿ ಅರಮನೆಯ ಜಯಮಾರ್ತಾಂಡ ದ್ವಾರದಲ್ಲಿ ಈ ಒಂದು ಆನೆಗಳಿಗೆ ಅರಣ್ಯ ಇಲಾಖೆ ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳು ಸ್ವಾಗತವನ್ನು ಕೋರ್ತಾರೆ. ಸ್ವಾಗತವನ್ನು ಕೋರಿದ ನಂತರ ದೈನಂದಿನ ಚಟುವಟಿಕೆಗಳು ಅಂದರೆ ಈಗಾಗಲೇ ಏನು ತಾಲೀಮನ್ನು ಪ್ರಾರಂಭವನ್ನು ಮಾಡಲಾಗಿದೆ. ಈ ಒಂದು ತಾಲೀಮಿನಲ್ಲಿ ನಾಳೆಯಿಂದಲೇ ಈ 5 ಆನೆಗಳು ಕೂಡ ಭಾಗವಹಿಸ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಈ ನಿಟ್ಟಿನಲ್ಲಿ ಸಾಕಷ್ಟು ಸಕಲ ಸಿದ್ಧತೆಗಳನ್ನು ಈಗಾಗಲೇ ಮಾಡಿಕೊಳ್ಳಲಾಗಿರ್ತಕ್ಕಂಥದ್ದು. ಬರುವಂತಹ ಎರಡನೇ ಹಂತದ ಆನೆಗೂ ಕೂಡ ಇಂದಿನಿಂದಲೇ ಒಂದು ರೀತಿಯಾದ ಪುಷ್ಕಳ ಆಹಾರವನ್ನು ನೀಡೋದಕ್ಕೆ ಒಂದು ರೀತಿ ಟೈಮ್ ಟೇಬಲ್ನ ಸಿದ್ಧವನ್ನು ಮಾಡಿಕೊಳ್ಳಲಾಗಿದೆ. ಹಾಗೂ ಭಾಳ ಪ್ರಮುಖವಾಗಿ ಬರುವಂತಹ ಮಾವುತರು, ಕಾವಾಡಿಗಳು ಕೂಡ ಸುಸಜ್ಜಿತವಾದಂತಹ ಶೆಡ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿರ್ತಕ್ಕಂಥದ್ದು. ಬರುವಂತಹ ಮಾವುತರಿಗೂ ಕೂಡ ದೈನಂದಿನ ಚಟುವಟಿಕೆಗಳಿಗೆ ಭಾಗಿಯಾಗುವಂತಹ ಏನು ವಸ್ತುಗಳಿದೆ, ಆ ವಸ್ತುಗಳನ್ನ ಮೂಲಭೂತ ಸೌಕರ್ಯ ಒದಗಿಸುವಂತಹ ವಸ್ತುಗಳನ್ನು ಕೂಡ ಅರಮನೆ ಮಂಡಳಿಯಿಂದ ಕೊಡಲಾಗುತ್ತೆ. ಅದೇ ರೀತಿ ಆ ಒಂದು ಮಾವುತ ಕಾವಾಡಿಗಳು ಕೂಡ ಕೊಡಲಾಗುತ್ತೆ. ಹೀಗಾಗಿ ಈ ಒಂದು ಬರುವಂತಹ 5 ಆನೆಗಳು ಕೂಡ ಏನು ಈ ಒಂದು ದಸರಾ ಒಂದು ಚಟುವಟಿಕೆಗಳಲ್ಲಿ ಇವತ್ತು ಸಂಜೆಯಿಂದ ಬಂದು ನಾಳೆಯಿಂದ ಜಾಯ್ನ್ ಆಗ್ತವೆ. ಹೀಗೆ ಒಟ್ಟು 14 ಆನೆಗಳು ಈ ಬಾರಿಯ ಜಂಬೂ ಸವಾರಿ ಮೆರವಣಿಗೆಯಲ್ಲಿ ಸಾಕ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಈ ಬಾರಿ ವಿಶೇಷ ಅಂದರೆ ಹಿರಣ್ಯ ಆನೆ ಇರ್ಬೋದು, ಅಥವಾ ಏನು ಭವಿಷ್ಯದ ಅಂಬಾಲಿಯನ್ನು ಹೊರುವಂತಹ ಆನೆ ಅಂತಲೇ ಹೆಸರಾಗಿರುವಂತಹ ಮಹೇಂದ್ರ ಕೂಡ ಇವತ್ತು ಇಲ್ಲಿ ಆಗಮಿಸ್ತಾ ಇರ್ತಕ್ಕಂಥದ್ದು. ಸುಗ್ರೀವ ಹಾಗೂ ಈ ರೀತಿ ಹೇಳಿದ ಪ್ರಶಾಂತ ಇರ್ಬೋದು, ಹೀಗೆ ಇಷ್ಟು ಆನೆಗಳು ಕೂಡ ಏನು ಇವತ್ತು ಮೈಸೂರಿಗೆ ಆಗಮಿಸಿದೆ. ಹಾಗೂ ಭಾಳ ಪ್ರಮುಖವಾಗಿ 2 ಹಂತದಲ್ಲಿ ಅರಣ್ಯ ಇಲಾಖೆ ಒಂದು ಆನೆಗಳ ಆಯ್ಕೆಯನ್ನು ಮಾಡಿರ್ತಕ್ಕಂಥದ್ದು. ಮೊದಲ ಹಂತದಲ್ಲಿ ಬರುವಂತಹ ಆನೆಗಳು ಸಾಕಷ್ಟು ಅನುಭವಿ ಇರುವಂತಹ ಆನೆಗಳಾಗಿರ್ತವೆ. ಎರಡನೇ ಹಂತದ ಆನೆಗಳು ಕೂಡ ಏನು ಈ ಒಂದು ತಾಲೀಮಿನಲ್ಲಿ ಸೇರಿಸ್ಕೊಳ್ಳಾಗುತ್ತೆ. ಹೀಗಾಗಿ ಒಟ್ಟು 14 ಆನೆಗಳು ಇವತ್ತಿನ ಚಟುವಟಿಕೆಯಲ್ಲಿ ಭಾಗವಹಿಸ್ತವೆ. ಹೀಗಾಗಿ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಸಾಕಷ್ಟು ರೀತಿಯಾದಂತಹ ಸೂಚನೆಯನ್ನು ಕೊಡಲಾಗಿದೆ. ಸಂಜೆ 5 ಗಂಟೆಗೆ ಸಾಂಪ್ರದಾಯಿಕವಾಗಿ ಪೂಜೆಯನ್ನು ಮಾಡುವಂಥ ಮುಖಾಂತರ ಅರಮನೆ ಪುರ ಪ್ರವೇಶವನ್ನು ಸಾಂಪ್ರದಾಯಿಕವಾಗಿ ಮಾಡಲಾಗುತ್ತೆ. ಹೀಗಾಗಿ ಈ ಆನೆಗಳು ಅಥವಾ ಎರಡನೇ ಹಂತದ ಆನೆಗಳು ಬಂದ ನಂತರವೂ ಕೂಡ ಇನ್ನಷ್ಟು ದಸರಾ ಜಂಬೂ ಸವಾರಿ ತಾಲೀಮು ಮೆರುಗುಗೊಳ್ಳುತ್ತದೆ ಅಂತಲೇ ಹೇಳ್ಬೋದು ಲಕ್ಷ್ಮಿ. ಧನ್ಯವಾದ ಯಶಸ್, ನಿಮ್ಮೆಲ್ಲ ಮಾಹಿತಿಗಾಗಿ.